ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು ಸಲ್ಲಿಸ್ತೇನೆ. ಪ್ರೀತಿ ಹೃದಯ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ಪ್ರತಿದಿನ ಸಾಯಂಕಾಲ ದೇವರ ವಾಕ್ಯ ಧ್ಯಾನ ಮಾಡುವಾಗ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುವಂಥ ಸರ್ವಶಕ್ತನಾಗಿದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ಆತನ ಕೃಪಾ ವರಗಳು ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಪ್ರೀತಿ ಹೃದಯ ಮಕ್ಕಳೇ, ಈ ದಿನ ಒಂದು ಒಳ್ಳೆ ಟಾಪಿಕ್ ಹೇಳೋಕ್ಕೆ ಇಷ್ಟೊಳ್ಳೇದಾಗಿದ್ದೇನೆ. ಈ ದಿನ ಟಾಪಿಕ್ ಏನಂದರೆ ಟ್ರಸ್ಟಿಂಗ್ ಗಾಡ್ ವಿತ್ ಆಕ್ಷನ್ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಅದೇ ಥರ ಕನ್ನಡದಲ್ಲಿ ನೋಡೋದಾದ್ರೆ ಕ್ರಿಯೆಯೊಂದಿಗೆ ದೇವರನ್ನು ನಂಬುವುದು ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ನಾವು ಯಾವ ಥರ ಕ್ರಿಯೆಯಲ್ಲಿ ದೇವರನ್ನು ನಂಬ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 1ನೇ ವಚನ ಹಿಡಿದು 4ನೇ ವಚನ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ ನೋಡಿ. ಯೇಸು ತಲೆ ಎತ್ತಿ ನೋಡಿ ಐಶ್ವರ್ಯವಂತರು ಕಾಣಿಕೆಗಳನ್ನು ಬೊಸ್ಕದಲ್ಲಿ ಹಾಕುವುದನ್ನು ಕಂಡನು. ಆಗ ಬಡ ವಿಧವೆಯು ಬಂದು 2 ಕಾಸುಗಳನ್ನು ಹಾಕಲು ಆತನು ಅದನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಈ ಬಡ ವಿಧವೆ ಎಲ್ಲರಿಗಿಂತಲೂ ಹೆಚ್ಚು ಹಾಕಿದ್ದಾಳೆ. ಹೇಗೆಂದರೆ ಅವರೆಲ್ಲರೂ ತಮಗೆ ಸಾಕಾಗಿ ಮಿಕ್ಕಿದರಲ್ಲಿ ಕಾಣಿಕೆ ಕೊಟ್ಟರು. ಈಕೆಯು ತನ್ನ ಬಡತನದಲ್ಲಿಯೂ ತನಗಿದ್ದ ಜೀವನವನ್ನೆಲ್ಲ ಕೊಟ್ಟು ಬಿಟ್ಟಳು ಅಂದನು. ಆಮೀನ್, ಹಲ್ಲೆಲೂಯಾ. ಪ್ರೀತಿಗಳು ದೇವ ಮಕ್ಕಳೇ, ದೇವ್ರ ವಾಕ್ಯ ಹೇಳ್ತದೆ ನೋಡಿ. ಯೇಸು ಸ್ವಾಮಿ ಅಲ್ಲಿ ದೇವಾಲಯದಲ್ಲಿ ಇರ್ತಾರೆ. ಅಲ್ಲಿ ಎಲ್ಲರಿಗೆ ನೋಡ್ತಾ ಇರ್ತಾರೆ. ಯಾರು ಈ ದೇವರಿಗೆ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ, ಯಾರು ತಮ್ಮ ನಂಬಿಕೆಯಿಂದ ದೇವರನ್ನ ಯಾವ ರೀತಿಯಲ್ಲಿ ಕಾಣಿಕೆಯಲ್ಲಿ ರೂಪದಲ್ಲಿ ದೇವರನ್ನ ಯಾವ ರೀತಿಯಲ್ಲಿ ಸಲ್ಲಿಸ್ತಾ ಇದ್ದಾರೆ, ಅವ್ರ ಜೀವಿತದಲ್ಲಿ ದೇವರನ್ನ ಯಾವ ರೀತಿಯಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಇದ್ರು, ಯಾವ ರೀತಿಯಲ್ಲಿ ದೇವರನ್ನ ಆರಾಧಿಸ್ತಾರೆ ಎಂಬುದಾಗಿ ದೇವ್ರು ಪ್ರಶ್ನೆ ಮಾಡ್ತಾ ಇದ್ರು. ಆದರೆ ಎಲ್ಲರೂ ಐಶ್ವರ್ಯವಂತರು ಎಲ್ಲರೂ ಬಂದು ತಮ್ಮ ಎಷ್ಟು ನಮಗೆ ಎಷ್ಟಾಗುತ್ತೋ ಅಷ್ಟಂತ ಕೊಡ್ತಾ ಇದ್ರು. ಅಯ್ಯೋ ನನಗೆ ಇಷ್ಟ ಉಳಿತು ಅಂತ ಅವ್ರು ಎಲ್ಲ ಖರ್ಚು ಮಾಡಿ ಅವ್ರು ಕೊಡ್ತಾ ಇದ್ರು. ಆದರೆ ಬಡವ ಸ್ತ್ರೀ ಮಾತ್ರ ತನ್ನಲ್ಲಿದ್ದಂಥ ಒಂದು 2 ಪೈಸೆನ ಹಾಕ್ಬಿಡ್ತಾರೆ. ಅವಾಗ ದೇವ್ರು ನೋಡ್ತಾರೆ, ಅಯ್ಯೋ ಈ ಬಡವ ವಿಧವೆ ತನ್ನಲ್ಲಿದ್ದಂತೆಲ್ಲ ತನ್ನ ಜೀವನನೇ ಕೊಟ್ಟಿದ್ದಾಳೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ಮಕ್ಕಳೇ, ದೇವರು ಅವ್ರು ಆ ಸ್ತ್ರೀ ನೋಡಿ ತುಂಬಾ ಸಂತೋಷವಾಗಿದ್ದಾರೆ. ಅದೇ ತರ ನಮ್ಮ ಜೀವಿತದಲ್ಲಿ ಕೂಡ ನಾವು ಯಾವ ರೀತಿಯಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಇದೀವಿ. ಅಯ್ಯೋ ನನಗೆ ಸಾಕಾಗಲ್ಲ ಎಂಬುದಾಗಿ ನಾವು, ನನ್ನ ಹತ್ರ ಹಣ ಇಷ್ಟಿದೆ, ಅಲ್ಲಿ ಅಷ್ಟಿದೆ, ಆದ್ರೆ ನಾನು ಹಿಂಗ್ ಕೊಡ್ಲಿ ದೇವರಿಗೆ ಎಂಬುದಾಗಿ ನಾವು ಗಲಿಬಿಲಿಯಲ್ಲಿ ಇರ್ತೀವಿ. ಆದ್ರೆ ತನ್ನ ವಿಧವೆ ತನ್ನಲ್ಲಿ ಇದ್ದಂತೆಲ್ಲ ಕಾಸನ್ನ ದೇವ್ರನ್ನೇ ಅರ್ಪಿಸ್ತಾರೆ. ನನ್ನ ದೇವ್ರೇ ನನ್ನಲ್ಲಿ ಇದ್ದಂತೆಲ್ಲ ಕೊಟ್ಟಿದ್ದೀನಿ, ನನ್ನ ಜೀವಿತನೇ ನಿನಗೆ ಕೊಟ್ಟಿದ್ದೀನಿ, ನೀವೇ ನಮ್ಮನ್ನು ನಡೆಸಿ ಎಂಬುದಾಗಿ ಹೇಳುವಾಗ ದೇವ್ರು ಖಂಡಿತವಾಗಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಇರೋದ ಮಕ್ಕಳೇ, ಅದೇ ತರ ಮತ್ತೆ ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಾಕ್ಯ ಹೀಗೆ ಹೇಳ್ತದೆ. ಏನಂದ್ರೆ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೇಗಂದ್ರೆ ಅವರು ನಿಮ್ಮ ಬಳಿ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಆಮೇನ್, ಹಲ್ಲೆಲೂಯಾ. ನೋಡಿ, ನಮ್ಮ ಬೆಳಕು ಯಾವ ರೀತಿಯಲ್ಲಿ ಇರ್ಬೇಕಂದ್ರೆ, ಒಂದು ಒಳ್ಳೆ ವ್ಯಕ್ತಿ ತುಂಬಾ ನೋಡಿದ ತಕ್ಷಣ ಒಳ್ಳೆ ಸಹಾಯ ಮಾಡ್ತಾರೆ. ವ್ಯಕ್ತಿ ನೋಡಿದ್ರೆ ತಕ್ಷಣ ನಮ್ಗೆ ಏನಾದ್ರೂ ಸಹಾಯ ಮಾಡ್ತಾರೆ ಎಂಬುದಾಗಿ ಹೇಳ್ತಾರೆ. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ, ನಾವು ಬೆಳಕಿನ ಹಾಗೆ ಇರ್ಬೇಕಂತ. ಪ್ರೀತಿ ಮಕ್ಕಳೇ, ಈ ಮೇನ್ ಬತ್ತೆ ನೋಡಿದ್ರೆ ಆದ್ರೆ ಆ ಕ್ಯಾಂಡಲ್ ಉರಿತಾ ಇರುತ್ತೆ, ಅದು ಯಾವಾಗ್ಲೂ ಆರೇ ಹೋಗಲ್ಲ. ಒಂದು ವೇಳೆ ಏನಾದ್ರೂ ಬಂದ್ರೆ ಅದು ಗಾಳಿ ಬಂದ್ರೆ ಆರು ಹೋಗ್ತದೆ. ಆದ್ರೆ ನಮ್ಮ ಜೀವನದಲ್ಲೂ ಕೂಡ ಇನ್ನೊಬ್ಬರಿಗೆ ನೋಡಿದ ತಕ್ಷಣ ಇವ್ರ ಬೆಳಕು ದೇವ್ರ ಪರಲೋಕದಿಂದ ನಮ್ಮನ್ನು ನೋಡುವಂತ ಸರ್ವಶಕ್ತರಾಗಿದೆ. ನಮ್ಮ ಕ್ರಿಯೆ ಯಾವ ತರ ಆಗಿದೆ, ನಮ್ಮ ಬೆಳಕು ಹೆಂಗಾಗಿದೆ, ಕ್ರೈಸ್ತ ಜೀವಿತ ಎಂಬುದಾಗಿ ಹೇಳುವ ಪ್ರೀತಿ ಮಕ್ಕಳೇ, ಒಂದು ಬೆಳಕಾಗಿ ನಾವು ಜೀವಿಸಬೇಕು. ಇನ್ನೊಬ್ಬರಿಗೆ ಸಹಾಯ ಮಾಡುವುದಾಗ್ಲಿ, ಇನ್ನೊಬ್ಬರಿಗೆ ಒಳ್ಳೆ ಮಾರ್ಗದರ್ಶಕ ಆಗಿರುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ, ನಮ್ಮ ಕುಟುಂಬನ ಆಶೀರ್ವದಿಸ್ತಾರೆ. ನಮ್ಮ ಕುಟುಂಬಕ್ಕೆ ಏನೇ ಬೇಕು ಅದನ್ನೆಲ್ಲ ಒದಗಿಸುವಂತ ಸರ್ವಶಕ್ತರಾಗಿದ್ದಾರೆ. ನಮ್ಮ ಕ್ರಿಯೆ ಯಾವ ತರ ಆಗಿದೆ, ನಮ್ಮ ಪರಿಸ್ಥಿತಿ ಹೇಗಾದ್ರೆ ನಮ್ಮ ಕಷ್ಟನೇ ನಾವು ಹೇಳ್ತಾ ಇದ್ದೇವೆ ಹೊರತು ನಾವು ಬೆಳಕಾಗಿ ಜೀವಿಸ್ಬೇಕೆಂಬುದಾಗಿ ದೇವ ಕೇಳ್ತದೆ. ಹೌದು ಪ್ರೀತಿ ಮಕ್ಕಳೇ, ಈಗ ಯಾರೋ ದೊಡ್ಡ ವ್ಯಕ್ತಿಗೆ ನೋಡಿದ್ರೆ ಅಯ್ಯೋ ನಮ್ಗೆ ಬೇಕಾ ಸಹಾಯ ಮಾಡ್ತಾರೆ ಎಂಬುದಾಗಿ ನಾವು ಅವ್ರ ಹಿಂದೆ ಹೋಗ್ತೀವಿ. ಅವ್ರು ಮಾಡುವಂತ ಎಲ್ಲ ಕೆಲಸಗಳನ್ನೆಲ್ಲ ಹೇಳಿದ ತಕ್ಷಣ ನಾವು ಮಾಡ್ತೀವಿ. ಆದ್ರೆ ಒಂದು ದಿವಸ ಮರ್ತೋಗ್ತಾರೆ. ಆದ್ರೆ ನಮ್ಮ ದೇವ್ರು ಯಾವಾಗಲೂ ಮರೆಯುವುದಿಲ್ಲ. ಪ್ರೀತಿ ಮಕ್ಕಳೇ, ನಮ್ಮನ್ನು ಯಾವಾಗಲೂ ನೋಡುವಂತ ದೇವರು, ಅಯ್ಯೋ ನನ್ನ ಮಗ ನನ್ನ ಮಗಳು ಯಾವುದೋ ಕಷ್ಟದಲ್ಲಿದ್ದಾರೆ, ಯಾವುದೋ ಬಲಹೀನತೆಯಲ್ಲಿದ್ದಾರೆ, ನಾನು ನೋಡಬೇಕು ಎಂಬುದೇ ಆತನ ಆಸೆ. ಹೌದು ಪ್ರೀತಿ ಮಕ್ಕಳೇ, ನಾವು ಕ್ರಿಯೆಯೊಂದಿಗೆ ದೇವರನ್ನ ನಂಬಬೇಕು. ದೇವರಿಗೆ ನಾವು ಯಾವ ರೀತಿಯಲ್ಲಿ ನಂಬಿಕೆಯಿಂದ ಕೊಡ್ತಾ ಇದ್ದೀವಿ, ಯಾವ ರೀತಿಯಲ್ಲಿ ನಮ್ಮ ಜೀವಿತನ ಕಾಲ ಕಳೀತಾ ಇದ್ದೀವಿ ದೇವರೊಂದಿಗೆ ಎಂದು ಬಹಳ ಮುಖ್ಯವಾಗಿದೆ. ಪ್ರೀತಿ ಮಕ್ಕಳೇ, ಕಾಣಿಕೆನೆ ಅಂತ ಅಲ್ಲ, ನಮ್ಮ ಜೀವಿತದಲ್ಲಿ ಪ್ರತಿದಿನ ದೇವ್ರ ವಾಕ್ಯ ಓದಿದ್ರು,
ಪ್ರಾರ್ಥನೆ ಮಾಡೋದ್ರಲ್ಲೂ ಅದು ಒಂಥರ ದೇವರಿಗೆ ಅರ್ಪಣೆ ಆಗಿದೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ದೇವರು ಎಲ್ಲ ಪ್ರತಿದಿನ ಕಾಯುವಂತ ದೇವರು, ಪ್ರತಿದಿನ ನೋಡುವಂತಹ ಸರ್ವಶಕ್ತರಾಗಿದ್ದಾರೆ. ಅದೇ ತರ ಪ್ರೀತಿಯ ಮಕ್ಕಳೇ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನ ಹೇಳ್ತದೆ, ನೀವು ನನ್ನನ್ನು ಪ್ರೀತಿಸಿರುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಆಮೇಲೆ ದೇವರು ಆಜ್ಞೆಗಳು ಕೊಟ್ಟಿದ್ದಾರೆ. ಏನಂದ್ರೆ, ನೀವು ಪ್ರೀತಿ ಮಾಡ್ರಿ, ಇನ್ನೊಬ್ಬರಿಗೆ ಯಾವುದೇ ತರ ಮೋಸ ಮಾಡದೆ ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸಿರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಸ್ತ್ರೀ ನೋಡಿ, ಬಡ ವಿಧವೆ ನೋಡ್ರಿ, 2 ಕಾಸನ್ನು ಕೊಟ್ಟಿ ದೇವರೇ ನನ್ನಲ್ಲಿ ಇದ್ದಂತೆಲ್ಲ ನಿನಗೆ ಕೊಟ್ಟಿದೆ ಎಂಬುದಾಗಿ ದೇವ್ರ ಸಂತೋಷವಾಗಿದ್ದಾನೆ. ಎಷ್ಟು ಐಶ್ವರ್ಯವಂತರು ಈ ದಿನಗಳಲ್ಲಿದ್ದಾರೆ, ಬಡವರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ, ಆದ್ರೆ ಕೆಲವೊಂದು ಮಾಡ್ತಾರೆ, ಆದ್ರೆ ಕೆಲವೊಂದು ಮಾಡಕ್ಕೆ ಆಗಲ್ಲ. ಆದ್ರೆ ದೇವ ಮಕ್ಕಳೇ, ನಾವು ದೇವರಲ್ಲಿ ಜೀವಿಸಬೇಕು. ದೇವರು ನಮ್ಮ ಒಳ್ಳೆ ಮಾರ್ಗದಲ್ಲಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ನಮ್ಮನ್ನು ಯಾವತ್ತು ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ ಪ್ರೀತಿರೋದೇ ಮಕ್ಕಳೇ. ಅದೇ ತರ ಯಾಕೋಬ ಬರೆದ ಪತ್ರಿಕೆ 2ನೇ ಅಧ್ಯಾಯ 26ನೇ ವಚನ ಹೇಳ್ತದೆ, ಆತ್ಮವಿಲ್ಲದ ದೇಹವು ಸತ್ತದಾಗಿದ್ದರೆ ಪ್ರಕಾರವೇ ಕ್ರಿಯೆಗಳಿಂದ ನಂಬಿಕೆ ಸತ್ತದೆ. ಆಮೇಲೆ ನಾವು ನಂಬಿಕೆಯಿಂದ ಜೀವಿಸ್ಬೇಕಂತೆ. ನೋಡಿ, ಯಾವ್ದು ನಂಬಿಕೆ ಇಲ್ಲಂದ ಇಲ್ಲದೋ ಅದು ಸತ್ತಾಗಿದೆ. ನಾವು ನಂಬಿಕೆಯಿಂದ ಜೀವಿಸಿದ್ರೆ ಅದು ಜೀವಂತವಾಗಿ ಇದೆ ಎಂಬುದಾಗಿ ದೇವ ಕೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವಾಗಲೂ ನಂಬಿಕೆಯಿಂದ ಜೀವಿಸ್ಬೇಕು. ದೇವರೇ, ನಿನಗೆ ನಾನು ಸಮಯ ಕೊಡ್ತೀನಿ, ನಾನು ನಿನ್ನಲ್ಲಿ ಪ್ರತಿದಿನ ವಾಕ್ಯ ಓದ್ತೀನಿ, ಪ್ರತಿದಿನ ಪ್ರಾರ್ಥನೆ ಮಾಡ್ತೀನಿ, ಇತರರಿಗೆ ನಾನು ಬೆಳಕಾಗಿ ಮಾದರಿಯಾಗಿ ನಾನು ಜೀವಿಸ್ತೀನಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ಸಂತೋಷವಾಗಿದ್ದಾರೆ. ಆ ವಿಧವೆ ತನ್ನಲ್ಲಿದ್ದಂತೆಲ್ಲ ಜೀವನವನ್ನ ಕೊಟ್ಟಿದ್ದಾಳೆ ಎಂಬುದಾಗಿ ನೋಡ್ತೀವಿ. ಅವಳ ಹತ್ರ ಏನಿದ್ದಿದ್ದಿಲ್ಲ, ಆ ದೇವರ ಒಂದು ನಂಬಿಕೆಯಿಂದ ಅವಳು ಹಾಕಿದ್ರು ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮಲ್ಲಿ ಎಷ್ಟೇ ಹಣ ಇದ್ರು ದೇವರನ್ನ ಕೊಡಬೇಕು, ದೇವರಲ್ಲಿ ನಾವು ಭಯಭಕ್ತಿಯಿಂದ ಬೆಳಿಬೇಕು. ಅವಾಗಲೇ ದೇವರು ನಮ್ಮ ಕುಟುಂಬನು, ನಮ್ಮ ಎಲ್ಲರನ್ನು ಆಶೀರ್ವದಿಸಿ ಒಳ್ಳೆ ರೀತಿಯಲ್ಲಿ ನಡೆಸುವಂತ ದೇವರಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಳ್ಳಿ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿರುವ ದೇವರೇ, ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಿಕೊಂಡು ಈ ಸಾಯಂಕಾಲ ವೇಳೆಯಲ್ಲಿ ಸ್ವಾಮಿ ಈ ವಾಕ್ಯ ಕೊಟ್ಟಿದ್ದ ಸ್ತೋತ್ರ ಅಪ್ಪ. ನಿನ್ನ ವಾಕ್ಯ ಹೇಳ್ತಿದ್ದೆ, ಬಡವ ವಿಧವೆ ಒಂದು ನಂಬಿಕೆಯಿಂದ ಎಲ್ಲಾನು ಕೊಟ್ಟಿದ್ದಾರೆ, ಆ ಜೀವನನೇ ಕೊಟ್ಟಿದ್ದಾರೆ ಎಂಬುದನ್ನು ನೋಡ್ತೀವಿ. ಹೌದಪ್ಪ, ಅದೇ ತರ ನಮ್ಮ ಜೀವಿತದಲ್ಲೂ ನಿನ್ನನ್ನೇ ಕೊಡುವಂತೆ ಸಹಾಯ ಮಾಡು, ನಿನ್ನಲ್ಲಿ ಸಮಯ ಕಳೆಯುವಂತೆ ನೀನು ಸಹಾಯ ಮಾಡಪ್ಪ. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನ ಆಶ್ರಯಿಸು, ಅವರು ಕೂಡ ನಿನ್ನಲ್ಲಿ ಸಮಯ ಕೊಡುವಂತೆ ನೀನು ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ, ಈ ವಿಡಿಯೋ ನೋಡುವಂತ ಪ್ರತಿಯೊಬ್ಬ ಮಕ್ಕಳು ನಿಮ್ಮ ಕರೆಗಳಿಸ್ತೇ ಅವ್ರ ಕುಟುಂಬನ ಆಶ್ರಯಿಸು, ಕಾಪಾಡಿ ನಡೆಸಪ್ಪ ಅಂತ ಪ್ರಾರ್ಥಿಸಿದ್ರೆ, ಕರುಣಮಯನೇ ಈ ಚಿಕ್ಕ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ, ಜೀವ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್ ಯು.